ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಪೀರನವಾಡಿ ಗ್ರಾಮದ ರಿಜಿಸ್ಟರ್ ನಂಬರ್ 21 ಕ್ಷೇತ್ರ 12 ಎಕರೆ 10 ಗುಂಟೆ ಜಮೀನಿನ ಪೈಕಿ 5 ಎಕರೆ ಕನ್ನಡ, ಮರಾಠಿ, ಉರ್ದು ಶಾಲೆಗಳ ನಿರ್ಮಾಣಕ್ಕೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 2 ಎಕರೆ ಜಮೀನು ಮಂಜೂರು ಮಾಡುವಂತೆ ಆಗ್ರಹಿಸಿ ಪೀರನವಾಡಿ ಗ್ರಾಮಸ್ಥರು ಸೋಮವಾರ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಪೀರನವಾಡಿಯಲ್ಲಿ ಕನ್ನಡ, ಮರಾಠಿ, ಉರ್ದು ಶಾಲೆಯಲ್ಲಿ ಇವೆ. ಇಲ್ಲಿ ಜನಸಂದಣಿ ಹೆಚ್ಚಿಗೆ ಇದ್ದು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ತೊಂದರೆಯಾಗ್ತಾ ಇದೆ. ಅಲ್ಲದೆ ಜಾಂಬೋಟಿ ಮತ್ತು ಗೋವಾ ರಸ್ತೆ ಹಾಯ್ದು ಹೋಗೋದ್ರಿಂದ ವಿದ್ಯಾರ್ಥಿಗಳಿಗೆ ಅಪಘಾತವಾದ ಉದಾಹರಣೆಯೂ ಕೂಡ ಹೆಚ್ಚಿದೆ. ಆದ್ದರಿಂದ ಶಾಲೆ ಸ್ಥಳಾಂತರ ಮಾಡಿ ಈ 7 ಎಕರೆ ಜಮೀನು ಶಾಲೆ ಹಾಗೂ ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ 7 ಎಕರೆ ಜಮೀನು ಮಂಜೂರು ಮಾಡಿಕೊಡಬೇಕು ಅಂತ ಆಗ್ರಹಿಸಿದ್ರು. ಊಟ ಮಾಡಕ್ ಜಾಗ ಇಲ್ಲ, ಶಾಲ್ಯಾಗ ಹುಡುಗರು ಬಂದ್ರೆ ಹೊರಗೆ ಬಂದು ಊಟ ಮಾಡ್ಬೇಕ್ರಿ. ನಿಂತ ಊಟ ಮಾಡೋದು ಅಷ್ಟೇ ಐತ್ರಿ, ಊಟ ಮಾಡೋದಿಲ್ಲ. ಈ ಕಡೆ ನೀರ್ ಅದಾವ, ಎಲ್ಲಾ ಕಡೆ ಸಮಸ್ಯೆ ಐತ್ರಿ. ಅವ್ರೆಲ್ಲ ಮಾಡ್ಕೊಡ್ಬೇಕ್ರಿ ನಮ್ಗೆ. ಹುಡುಗರಿಗೆಲ್ಲ ಕ್ಲಾಸ್ ಹೊಡಿತಾರು. ಮೇಡಮ್ ಒಬ್ರ ಮಾತಾಡಿದಾರೆ ಮತ್ತ ಯಾರು ಹುಡುಗರು ಬಂದ ಒಳಗ ಟಿವಿ ಮಾಡದ್ನಿ, ಹುಡುಗ ಮಾಡಿದ್ನಿ, ಅದ್ ಮಾಡತ್ತಾರ. ಅವ್ರ ಸೇಫ್ಟಿ ಇರ್ಬೇಕು, ಯಾಕಂದ್ರೆ ನಮ್ ಹುಡುಗರು ಇರ್ತಾವ್ರಿ ಶಾಲ್ಯಾಗ, ಅವ್ರಿಗೆಲ್ಲ ಸೇಫ್ಟಿ ಕೊಡ್ಬೇಕು. ಅವ್ರು ಈ ತರ ಮಾಡ್ಬೇಕಂತ ನಾವ್ ಹೇಳತ್ತೀವಿ. ನಾವು ಕಿರುಳಿಯ ಎಲ್ಲ ಗ್ರಾಮಸ್ಥರು ಇವತ್ತು ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗೆ ಮನವಿ ಕೊಡಲಿಕ್ಕೆ ಬಂದಿದ್ವಿ. ವಿಷಯ ಏನಪ್ಪಾ ಅಂತಂದ್ರೆ, ಪೀರನವಾಡಿ ಇರ್ತಕ್ಕಂಥ ಉರ್ದು ಮತ್ತು ಕನ್ನಡ ಮತ್ತು ಮರಾಠಿ ಪ್ರಾಥಮಿಕ ಶಾಲೆಗಳು, ಅಲ್ಲಿ ಶಾಲೆಯ ಶೀತಲ ಸಮರ ವ್ಯವಸ್ಥೆ ಕೆಟ್ಟಿರುತ್ತೆ. ಮಕ್ಕಳಿಗೆ ಶಿಕ್ಷಣ ಕಲಿಲಿಕ್ಕೆ ಬಹಳ ತೊಂದರೆ ಆಗ್ತಿರುತ್ತೆ. ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ, ಅಕ್ಕಪಕ್ಕದಲ್ಲಿ ಎಲ್ಲ ಮನೆಗಳು ಇರ್ತವೆ. ಆಮೇಲೆ ಸ್ಕೂಲ್ನಿಂದ 100 ಮೀಟರ್ ಒಳಗನೆ NH4 ಹವೆ ಇದೆ. ಗೋವಾ ಟು ಬೆಳಗಾವಿಗೆ ಒಂದು ಹವೆ ಇದೆ. ಆ ಹವೆಯಿಂದ ದಾಟ್ಕೊಂಡು ಹುಡುಗರು ಬರ್ತಾರೆ, ಸಮಸ್ಯೆ ಆಗ್ತಿದೆ. 1-2-3 ಸರಿ ಆಕ್ಸಿಡೆಂಟ್ ಕೂಡ ಆಗಿರ್ತವೆ. ಇದೆಲ್ಲ ನಾವು ಎಚ್ಚರಿಕೊಂಡು ನಮ್ಮ ಗ್ರಾಮಸ್ಥರೆಲ್ಲ ಕೂಡಿ ನಮ್ಮ ಪೀರನವಾಡಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಠಾಣಾ ಇರ್ತಕ್ಕಂಥ ಜಾಗದಲ್ಲಿ ಸರ್ವೆ ನಂಬರ್ 21ರಲ್ಲಿ 5 ಎಕರೆ ಜಾಗ ಖಾಲಿ ಇರ್ತದೆ. ಆ ಜಾಗದಲ್ಲಿ ನಮ್ಮ ಈ 3 ಸ್ಕೂಲ್ಗಳನ್ನು ಸ್ಥಳಾಂತರ ಮಾಡಬೇಕೆಂದು ನಾವು ಆಲ್ರೆಡಿ ಗ್ರಾಮ ಪಂಚಾಯತ್ ಠರಾವ್ ಕೂಡ ಮಾಡಿರ್ತೇವೆ. ಆ ಠರಾವ್ ಮಾಡಿದ ಕಾಪಿ ಕೂಡ ನಾವು 2016ರಲ್ಲಿ ಡಿಸಿ ಅವರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೊಟ್ಟಿದ್ದೇವೆ. ಆದ್ರೆ ಇನ್ನೂ ಕೂಡ ಅದು ಯಾವುದೇ ಕ್ರಮ ಆಗಿರಲಿಲ್ಲ. ಬರುವಂತ ದಿವಸದಾಗ ಸ್ಕೂಲ್ಗಳು ಬಿದ್ದು ಮಕ್ಕಳಿಗೆ ಅನಾಹುತ ಆಗುವಂತ ಸಮಸ್ಯೆ ಇದೆ. ಹಾಗಾಗಿ ದಯವಿಟ್ಟು ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಹಾಗೂ ಜಿಲ್ಲಾ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಎಲ್ಲ ಶಿಕ್ಷಣ ಅಧಿಕಾರಿಗಳು ಇದರ ಬಗ್ಗೆ ಆದಷ್ಟು ಬೇಗನೆ ಕ್ರಮವಹಿಸಿಕೊಂಡು ಈ ಸ್ಕೂಲ್ಗಳನ್ನು ಸ್ಥಳಾಂತರ ಮಾಡಿಕೊಡಬೇಕೆಂದು ಇಡೀ ಪೀರನವಾಡಿ ಗ್ರಾಮಸ್ಥರಿಂದ ನಾವು ಕಳಕಳಿಯಿಂದ ಕೇಳ್ಕೊತೀವಿ. ಇನ್ನು ಪ್ರತಿಭಟನೆಯಲ್ಲಿ ಪೀರನವಾಡಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.